ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವ ದರ್ಶನ್ ಅಭಿಮಾನಿಗಳಿಗೆ ಧನ್ಯವಾದ ಪೋಸ್ಟ್ ಒಂದು ವೈರಲ್ ಆಗಿದೆ. ಅಭಿಮಾನಿಗಳ ಆ ಒಂದು ಕಾರ್ಯಕ್ಕೆ ಧನ್ಯವಾದ ಅರ್ಪಿಸಲಾಗಿದೆ. ದರ್ಶನ್ ಜೈಲಿನಲ್ಲಿ, ಆದರೆ ದರ್ಶನ್ ಧನ್ಯವಾದ ಅರ್ಪಿಸಿದ ಪೋಸ್ಟ್ ಒಂದು ವೈರಲ್ ಆಗಿದೆ. ಅಭಿಮಾನಿಗಳ ಆ ಒಂದು ಕಾರ್ಯಕ್ಕೆ ಧನ್ಯವಾದ ಅರ್ಪಿಸಲಾಗಿದೆ. ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಧನ್ಯವಾದ. ದರ್ಶನ್ ತೂಗುದೀಪ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಒಂದು ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪೋಸ್ಟ್. ದರ್ಶನ್ ಹುಟ್ಟುಹಬ್ಬದಂದು ಸೆಲೆಬ್ರಿಟಿಗಳಿಂದ ಸೆಲೆಬ್ರೇಷನ್. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಫ್ಯಾನ್ಸ್ಗಳು ಸಂಭ್ರಮ. ತನ್ನಿಷ್ಟದ ರಾಜಕುಮಾರನಿಗಾಗಿ ಕೆಲವೆಡೆ ರಕ್ತದಾನ, ಹಲವೆಡೆ ಅನ್ನದಾನ, ಇನ್ನು ಕೆಲವೆಡೆ ದಾನ. ದರ್ಶನ್ ಅಭಿಮಾನಿಗಳಿಗೆ ಧನ್ಯವಾದ ಪೋಸ್ಟ್ ವೈರಲ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರ್ತಕ್ಕಂತಹ ದರ್ಶನ್ ಕ್ರೇಜ್ಗಳು ಕಡಿಮೆ ಆಗಿಲ್ಲ. ದರ್ಶನೇ ಹೋಗಬೇಕು ಅಂತೇನೂ ಇಲ್ಲ. ದರ್ಶನ್ ಕಟೌಟ್ ಕಂಡ್ರೆ ಸಾಕು, ಅಲ್ಲಿ ಹಾಲಿನ ಅಭಿಷೇಕಗಳು ನಡೀತಾವೆ. ಕೆಲವೊಂದು ದಾನ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಜನ್ಮದಿನದ ಅಂಗವಾಗಿ. ಕೆಲವೊಂದು ಕಡೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಾರೆ. ಇನ್ನೂ ಒಂದು ಕಡೆ ಅವರ ಪ್ಲೆಕಾರ್ಡ್ಗಳನ್ನು ಪ್ರದರ್ಶನ ಮಾಡಿ ಅವರ ಮೇಲಿರ್ತಕ್ಕಂಥ ಅಭಿಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಇದು ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ದರ್ಶನ್ ಅಭಿಮಾನಿಗಳು ಪ್ರಾಮಾಣಿಕವಾಗಿ ಎಲ್ಲೆಲ್ಲಿದ್ದಾರೋ, ದರ್ಶನ್ ಯಾವ ಕೇಸಲ್ಲಿ ಒಳಗೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಭಿಮಾನಿಗಳು ಹೋಗೋದಿಲ್ಲ. ದರ್ಶನ್ ಮೇಲಿರ್ತಕ್ಕಂಥ ಆರೋಪ ಏನು? ಕೊಲೆ ಕೇಸು. ರೇಣುಕಾಸ್ವಾಮಿ ಎನ್ನುವಂತಹ ವ್ಯಕ್ತಿಯನ್ನು ಪುಸಲಾಯಿಸಿ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಲಾಯಿತು. ಅದಾದ ನಂತರ ಆತನ ದೇಹದ ಮೇಲೆ ಮರಣ ಮೃದಂಗವನ್ನು ಬಾರಿಸಲಾಯಿತು. ದರ್ಶನ್ ಹಿಂಬಾಲಕರು ಅತ್ಯಂತ ಬರ್ಬರವಾಗಿ ಥಳಿಸಿ ಕೊಂದು ಹಾಕಲಾಗಿದೆ ಅನ್ನೋ ಆರೋಪ ಟ್ರಯಲ್ ಹಂತದಲ್ಲಿದೆ. ನ್ಯಾಯಾಲಯ ಹೇಳಬೇಕು ಅಪರಾಧಿ ಅಂತ. ಸೊ ಹಾಗಾಗಿ ಈ ಕ್ಷಣದವರೆಗೂ ಕೂಡ ನಟ ದರ್ಶನ್ ಕೊಲೆ ಆರೋಪಿ. ಆತನ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ರಕ್ತದಾನ ಶಿಬಿರ, ಅನ್ನದಾನ ಶಿಬಿರ, ಕೆಲವೊಂದು ಕಡೆ ವಿಚಿತ್ರ ಅಂದರೆ ಅದು ಉತ್ತಮ ಕಾರ್ಯವೇ. ಅನಾಥಾಶ್ರಮಗಳಿಗೆ ಹೋಗಿ ಅಲ್ಲಿನ ವಯಸ್ಸಾದವರಿಗೆ ಚಾಕರಿ ಮಾಡೋದು, ಇವೆಲ್ಲವೂ ಕೂಡ ಒಳ್ಳೆಯ ಕಾರ್ಯ. ಈ ಎಲ್ಲವೂ ನಡೆಯುತ್ತಿರುವ ಹೊತ್ತಲ್ಲಿ ಕೆಲವರು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪ್ರಾರ್ಥನೆ. ನಮ್ಮಣ್ಣ ಹೊರಗೆ ಬರಲಿ, ತಂತಿ ಬೇಲಿ ಕದ್ದಿರೋ ಪ್ರಕರಣದಲ್ಲೆಲ್ಲ ಹೋಗಿರೋದು ನಿಮ್ಮಣ್ಣ, ಆದಷ್ಟು ಬೇಗ ಹೊರಬರಲಿ. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕಾನೂನಿನ ಕಟ್ಟಳೆಗಳನ್ನು ಮೀರಿ, ಕಾನೂನಿನ ಸಂಕೋಲೆಗಳನ್ನು ಹರಿದು ಹಾಕಿ ಬರೋದಕ್ಕಾಗೋದಿಲ್ಲ. ರೀತಿ ರಿವಾಜುಗಳನ್ನು ಪೂರೈಸಿ ಅವರ ವಿರುದ್ಧ ಇರತಕ್ಕಂತಹ ಸಾಕ್ಷ್ಯಗಳು ಬಲವಾಗಿದ್ದಲ್ಲಿ ಒಂದಷ್ಟು ಸಂಕಷ್ಟಗಳು ಎದುರಾಗಬಹುದು. ಒಟ್ಟಾರೆ ದರ್ಶನ್ ಅಭಿಮಾನಿಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಪ್ರಾರ್ಥನೆಗಳೊಂದಿಗೆ ಅನ್ನದಾನ, ಹಾಲಿನ ಅಭಿಷೇಕ, ವಿಶೇಷ ಪ್ರಾರ್ಥನೆ, ವೃದ್ಧಾಶ್ರಮಗಳಿಗೆ ಭೇಟಿ, ಕೆಲವೆಡೆ ರಕ್ತದಾನ, ಇನ್ನೂ ಹಲವೆಡೆ ಅನ್ನದಾನ, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಅನ್ನದಾನಗಳನ್ನು ಮಾಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಇದನ್ನು ತೂಗುದೀಪ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಇದೆಯೋ ಅದನ್ನು ಹ್ಯಾಂಡಲ್ ಮಾಡ್ತಾ ಇರುವವರು ಅದನ್ನು ಪೋಸ್ಟನ್ನು ಹಂಚಿಕೊಂಡ್ರು. ದರ್ಶನ್ ಜೈಲಲ್ಲೇ ಕೂತ್ಕೊಂಡು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ನನ್ನ ಸೆಲೆಬ್ರಿಟಿಗಳಿಗೆ ನಾನು ಆಭಾರಿ, ನಿಮ್ಮ ಋಣ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಕೆಲ ದುರ್ಗಳಿಗೆಯಲ್ಲಿ ನಡೆದು ಹೋದಂತಹ ಕೆಲ ಅನಾಹುತಗಳ ವಿಚಾರವಾಗಿ ಜೈಲಲ್ಲಿದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅಂಥೇಳಿ ಅಭಿಮಾನಿಗಳ ಮನೋಮಂದಿರಕ್ಕೊಂದು ಭರವಸೆಯ ಚಿಲುಮೆಯನ್ನು ಮೂಡಿಸಿದ್ದಾರೆ. ದರ್ಶನ್ ಬರಬೇಕು ಅಂಥೇಳಿ ಒಂದಷ್ಟು ಜನ, ಆದಷ್ಟು ಬೇಗ ಬರಲಿ ಅಂಥೇಳಿ ಹೆಂಡತಿ ವಿಜಯಲಕ್ಷ್ಮಿ, ಪಾಪ ಹೆಣ್ಣುಮಗಳನ್ನು ನಾವು ಕ್ಷಮೆಯ ಧರಿತ್ರಿ ಅಂತ ಕರಿತೀವಿ, ಕ್ಷಮಾ ಕ್ಷೀಳಲು ಅಂತ ಕರಿತೀವಿ. ಹೀಗೆ ತನ್ನ ಗಂಡನಿಗಾಗಿ ಒಬ್ಬ ಹೆಂಡತಿ ಮಾಡಬೇಕಾಗಿದ್ದ ಮತ್ತು ಮಾಡಬೇಕಾದ ಮ್ಯಾಕ್ಸಿಮಮ್ ಪ್ರಾರ್ಥನೆಯನ್ನು ಮಾಡಿದ ಕರ್ನಾಟಕದ ಏಕೈಕ ಮಹಿಳೆ ಅಂದರೆ ಅದು ವಿಜಯಲಕ್ಷ್ಮಿ. ಗಂಡ ಕೊಟ್ಟ ಅದೆಷ್ಟೋ ಹಿಂಸೆಗಳನ್ನು ಸಹಿಸಿಕೊಂಡು ಗಂಡನಿಗೆ ಕ್ಷಮೆ ಕೊಟ್ಟು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದರೂ ಕೂಡ ಪಟ್ಟು ಬಿಡದ ಪ್ರಾರ್ಥನೆಯನ್ನು ಮಾಡಿ ನಾನಾ ಖ್ಯಾತಿ ವಿಖ್ಯಾತಿ ಪಡೆದ ಟೆಂಪಲ್ಗಳಿಗೆ ಹೋಗಿ ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದ ಹೆಂಡತಿ, ಪಾಪ ಗಂಡನಿಗಾಗಿ ಮಾಡಬೇಕಾಗಿರೋದೆ. ಆ ವಿಜಯಲಕ್ಷ್ಮಿಯ ಪ್ರಾರ್ಥನೆ ಫಲಿಸುತ್ತಾ ಇನ್ನೇನೆರಡು ತಿಂಗಳಲ್ಲಿ ದರ್ಶನ್ ಹೊರಗೆ ಬರ್ತಾರೆ ಅಂಥೇಳಿ ರವಿಚಂದ್ರನ್ ಭವಿಷ್ಯ ನುಡಿದಿತ್ತು. ಅದಾದ ನಂತರ ದರ್ಶನ್ ಅಭಿಮಾನಿಗಳಿಗೂ ಕೂಡ ಒಂದು ಸಣ್ಣ ಭರವಸೆ ಇತ್ತು. ರವಿಚಂದ್ರನ್ ಹೇಳಿದಂತೆ ದರ್ಶನ್ ಹೊರಬರ್ತಾರಾ, ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.